ಗುಬ್ಬಿ ತಾಲೂಕು ಚೇಳೂರು ಗ್ರಾಮ ಪಂಚಾಯಿತಿಯಿಂದ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 265ರಲ್ಲಿ ಮಹೇಶ್ ಸಿಜಿ ಬಿನ್ ಗೊಲ್ಲಪ್ಪ ಎಂಬುವರು ಸಾರ್ವಜನಿಕ ಈಜುಕೊಳವನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿದ್ದು, ಕಟ್ಟಡ ನಿರ್ಮಾಣ ಮಾಡಲು ಅಥವಾ ಈಜುಕೊಳವನ್ನು ನಿರ್ಮಿಸಲು ಯಾವುದೇ ರೀತಿಯಾಗಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಲೈಸೆನ್ಸ್ ಅನ್ನು ಪಡೆದಿರುವುದಿಲ್ಲ ಮತ್ತು ಕೃಷಿ ಜಮೀನಿನಲ್ಲಿ ಇವರು ಈಜುಕೊಳ ನಿರ್ಮಿಸಿದ್ದು ಡಿಸಿ ಕನ್ವರ್ಷನ್ ಅಥವಾ ತಹಸೀಲ್ದಾರ್ ಮುಖಾಂತರ ಈ ಮೂಲಕವೂ ಕೂಡ ಜಮೀನು ಬದಲಾವಣೆ ಆಗಿರುವುದಿಲ್ಲ. ಈ ಜಮೀನಿನ ಮಾಲೀಕರು ಕೃಷಿ ಜಮೀನನ್ನ ಖಾಸಗಿ ಆದಾಯದ ಭಾಗವಾಗಿ ನಿರ್ಮಿಸಿದ್ದು ಸರ್ಕಾರಕ್ಕೆ ಮೋಸವನ್ನ ಮಾಡುತ್ತಿದ್ದಾರೆ. ಸ್ಥಳೀಯ ಆಡಳಿತ ಕೇಂದ್ರವಾದ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ಒಂದು ಪರ್ಮಿಷನ್ ಅಥವಾ ಲೈಸೆನ್ಸ್ ಅನ್ನ ಪಡೆದಿರುವುದಿಲ್ಲ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪುಟ್ಟರಾಜರವರು ಇವರುಗಳ ತಿಳಿಸಿರುವ ಮೂಲಕ ಈಜುಕೊಳ ನಿರ್ಮಿಸಿರುವ ಬಗ್ಗೆ ಸ್ಪಷ್ಟೀಕರಿಸಿದ್ದಾರೆ. ಯಾವುದೇ ರೀತಿಯಾಗಿ ಅವರಿಗೆ ಲೈಸೆನ್ಸ್ ಅನ್ನ ಕೊಡಲು ಸರ್ಕಾರದ ಅನುಮತಿ ಇಲ್ಲ ಹಾಗೂ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಅನಧಿಕೃತ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಲು ಗ್ರಾಮ ಪಂಚಾಯಿತಿಗೆ ಸುತ್ತೋಲೆ ಇರುತ್ತದೆ. ಆದ ಕಾರಣ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸಹ ಸಭೆಯಲ್ಲಿ ಇದನ್ನ ಆಕ್ಷೇಪಣೆಯಲ್ಲಿ ಇಟ್ಟಿರುತ್ತಾರೆ. ಈಜುಕೊಳಕ್ಕೆ ನಾವು ಸಭೆಯನ್ನ ಕರೆದು ಅವರಿಗೆ ನೋಟಿಸ್ ನೀಡುವುದಾಗಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಅನಧಿಕೃತ ಈಜುಕೊಳದ ಬಗ್ಗೆ ಕ್ರಮ ಜರುಗಿಸಬೇಕಾಗಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತುರ್ತು ಕ್ರಮ ಜರುಗಿಸಬೇಕೆಂದು ವಾಹಿನಿಯ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಸರ್ವೆ ನಂಬರ್ ಅದು ಜಮೀನದು ಸರ್ವೆ ನಂಬರ್ ಐತೆ. ಆ ಸರ್ವೆ ನಂಬರ್ ಅಲ್ಲಿ ಅವ್ರು ಕಟ್ಕೊಂಡವ್ರು ನಮ್ಮ ಹತ್ರ ಲೈಸೆನ್ಸ್ ತಗೊಂಡಿಲ್ಲ, ಏನಿಲ್ಲ ಅಂದ್ರೆ ಅದು ನಮಗೆ ಪಂಚಾಯತಿಗೆ ಬರೋದಿಲ್ಲ. ಅದು ಏನಿದ್ರು ರೆವಿನ್ಯೂ ಡಿಸಿ ಕನ್ವರ್ಷನ್ ಟೂಡ ಆದ್ರೆ ನಮಗೆ ಬರೋದು. ಅವ್ರೇನು ಮಾಡಿಸ್ಲಿಲ್ಲ, ಅವರು ಕಟ್ಕೊಂಡು ನಮಗೆ ಈ ಖಾತೆ ಮಾಡಿಕೊಡಿ, ಲೈಸೆನ್ಸ್ ಕೊಡಿ ಅಂತ ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಾಗ ಏನಾಯ್ತು ಅಂದ್ರೆ ಈಗ ಏಪ್ರಿಲ್ ಈಚೆಗೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಏನಂತ ಅಕ್ರಮವಾಗಿ ಕಟ್ಟಡ ಕಟ್ಟಿರೋಕೆ ಯಾವಕ್ಕೂ ಏನು ಕೊಡಬೇಡಿ, ಅವಕ್ಕೆ ಇದು NOC ಕೊಡಬೇಕು, ಈಗ ಸ್ವಾಧೀನ ಪತ್ರ ಅಂತ ಕೊಡಬೇಕು. ಅದಕ್ಕೆ ನಮಗೆ ಕರೆಂಟ್ NOC ಕೊಡಿ ಅಂತಲೂ ಕೊಟ್ಟವ್ರು ಅರ್ಜಿನ. ಅದಕ್ಕೆ ಏನ್ ಮಾಡಿದ, ನಾವು ಕೊಡೋದಪ್ಪ NOC ಕೊಡಕ್ ಬರಲ್ಲ. ಅದಕ್ಕೆ ಬೆಳಕೆ ಅಂದ್ರೆ ಅವರು ಇದು ಕರೆನ್ಸಿನ ಏನೋ ಹಾಕ್ಸ್ಕೊಂಡವ್ರೆ ಆ ಇದ್ರಲ್ಲಿ ಹಾಕ್ಸ್ಕೊಂಡವ್ರೆ. ನಾವೇನೋ NOC ಕೊಟ್ಟು ನಮ್ಮ ಮುಖಾಂತರ ಏನು ಹಾಕ್ಸಿಲ್ಲ. ನಾವ್ ಇವಾಗ ಅದಕ್ಕೆ NOC ಕೊಡಲ್ಲ, ಯಾವುದೇ ತರದ ಲೈಸೆನ್ಸ್ ಇನ್ನೊಂದಾಗ್ಲಿ ಕೊಡಕ್ ಬರೋದಿಲ್ಲ. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಆ ಆದೇಶದ ಮುಖಾಂತರ ರಾಜ್ಯ ಸರ್ಕಾರ ನಮ್ಗೆಲ್ಲ ಸುತ್ತೋಲೆ ಹೊರಡಿಸೈತಿ. ಈ ಖಾತೆ ಅಕಸ್ಮಾತ್ ಕೊಟ್ರು ಅದು ಊರ್ಜಿತ ಆಗಲ್ಲ. ಅದು ಕೃಷಿ ಜಮೀನಲ್ಲಿ ಕಟ್ಟಿರುವ ಅಂತ ಹೇಳಿ ಕೊಡ್ತೀವಿ. ಕೃಷಿ ಜಮೀನಿನಲ್ಲಿ ಕಟ್ಟಿರುವುದು ಅಂತ ಅದೇ 11B ಅಂತ ಬರುತ್ತೆ. ಆದ್ರೂ ಅದಕ್ಕೇನು ಪ್ರಯೋಜನ ಆಗಲ್ಲ. ಒಟ್ಟಾಗಿ ನೀವು ಯಾಕಂದ್ರೆ ಒಂದು ಬಿಲ್ಡಿಂಗ್ ಗೆ ಇದನ್ನ ಕರ ವಸೂಲಿ ಮಾಡ್ಕೊಂಡಾಗ ಮಾತ್ರ ಅದನ್ನ ಕೊಡ್ತೀರ ಅಷ್ಟೇ. ಈಗ ಮೊದ್ಲು ಏನಿತ್ತು ಅಂದ್ರೆ ಸರ್ವೆ ನಂಬರ್ ಸರ್ಕಾರನೇ ಒಂದು ಇದನ್ನ ಮಾಡೈತೆ 11B ಕಟ್ಟಿಸ್ಕೊಳ್ಳಿ ಅಂತ ಗೈಡ್ಲೈನ್ಸ್ ಕೊಟ್ಟಾರ ಐತೆ. 11B ಕೊಡ್ಬೋದು ಅಂತ. ಕೃಷಿ ಜಮೀನಿನಲ್ಲಿ ನಿರ್ಮಿಸಿರುವ ಕಟ್ಟಡಕ್ಕೆ 11B ಕೊಡಿ ಅಂತ ಹೇಳಿ ಐತೆ. ನಾವೇನ್ ಮಾಡಿದ್ವಿ, ಪಾಣಿನೂ ಅವ್ರ ಹೆಸರಿಗೆ ಇರ್ಬೇಕು, ಆ ಮನೇನು ಅದರಲ್ಲೇ ಕಟ್ಟಿರ್ಬೇಕು. ಅವಾಗ ನಾವು ಅವ್ರಿಗೆ ಇದನ್ನ ಈ ಖಾತೆ ಮಾಡ್ಕೊಳ್ಳೋ ಇದು 11B ಕೊಡ್ತಾ ಇದ್ದು. ಈಗ ಇತ್ತೀಚೆಗೆ ಅದನ್ನು ಕೊಡ್ಬೇಕಾದ್ರೂ ಈಗ ಒಂದು ಆದೇಶ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿರೋದ್ರಿಂದ ನಾವು ಅದನ್ನು ಕೊಡಕ್ ಬರಲ್ಲ.